ಪಕ್ಷಿಗಳ ಮಹಾಶಿವರಾತ್ರಿ ಹಬ್ಬ. ಪಕ್ಷಿಗಳ ಊರಿನಲ್ಲಿ ಇನ್ನು ಸೂರ್ಯ ಉದಯವಾಗಲೇ ಇಲ್ಲ. ಅಷ್ಟರಲ್ಲಿ ಊರಿನಲ್ಲಿ ಎಲ್ಲ ಶಬ್ದಾನೂ ಕೇಳಿಸ್ತಾ ಇತ್ತು. ಗಾಳಿ ತಂಪಾಗಿ ಬೀಸ್ತಾ ಇದ್ದಾಗ ಎಲ್ಲರಿಗಿಂತ ಮುಂಚೆನೇ ಟುನಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಹಣೆಯಲ್ಲಿ ಬೊಟ್ಟಿಟ್ಕೊಂಡು ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷೆ ಮಾಲೆಯನ್ನ ಹಾಕೊಂಡು ತುಂಬಾನು ಪವಿತ್ರವಾಗಿ ಕಾಣಿಸ್ತಿದ್ಲು. ಕೈಯಲ್ಲಿ ಒಂದು ಗಂಟೆ ಹಿಡ್ಕೊಂಡು ಎಲ್ಲರ ಮನೆಯ ಮುಂದೆ ಹೋಗಿ ನಿಂತ್ಕೊಂಡು ಆ ಗಂಟೆನ ಬಾರಿಸ್ಕೊಂಡು ಎಲ್ಲರನ್ನೂ ಅವಳು ಎಬ್ಬಿಸ್ತಾ ಇದ್ಲು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರೂ ಎದ್ದೇಳಿ, ಇವತ್ತು ಮಹಾಶಿವರಾತ್ರಿ. ಆ ಶಿವನಿಗೆ ಶ್ರೇಷ್ಠವಾದ ದಿನ. ಎಲ್ಲರೂ ನಿದ್ರೆ ಮಾಡಿದ್ರೆ ಶಿವನಿಗೆ ಕೋಪ ಬರುತ್ತೆ. ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ. ಚೋಟಿಗಿಳಿಯ ಮನೆಯ ಮುಂದ್ಗಡೆ ಆವಾಗ್ಲೇ ಬನ್ನು ಎದ್ದಿದ್ದ. ಕಣ್ಣೊರೆಸ್ಕೊಂಡು ಅವನು ಹೊರಗಡೆ ಬಂದ. ಆವಾಗ್ಲೇ ಚೋಟುನು ಎದ್ದು ಮನೆಯಿಂದ ಹೊರಗಡೆ ಬಂದ್ಲು. ಏನು ತುನಿ ಆಂಟಿ, ಬೆಳಿಗ್ಗೆನೆ ಮನೆ ಮುಂದೆ ಬಂದು ನಿಂತ್ಕೊಂಡು ಎದ್ದೇಳಿ ಅಂತ ಹೇಳ್ತಾ ಇದ್ದೀರಾ? ಇವತ್ತು ಭಾನುವಾರ ಅಲ್ವಾ, ರಜೆ ಅಲ್ವಾ? ಶಾಲೆಗೆ ರಜೆ ಇದೆ ಅಂತ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀವಿ. ಇವತ್ತು ಸ್ಕೂಲ್ ಇಲ್ಲ, ಇವತ್ತು ಶಿವರಾತ್ರಿ. ಅದಕ್ಕೇನೆ ಇವತ್ತು ನಿಮ್ಗೆಲ್ಲರಿಗೂ ರಜೆ ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಉಪವಾಸ ಇರಬೇಕು. ಉಪವಾಸ ಇದ್ದು ದೇವರಿಗೆ ಪೂಜೆ ಮಾಡಬೇಕು. ರಾತ್ರಿ ಕೂಡ ನಿದ್ರೆ ಮಾಡಬಾರದು. ಹಾಗೆ ಇದ್ರೆ ಮಾತ್ರ ದೇವರ ಅನುಗ್ರಹ ನಮಗೆ ಸಿಗೋದು. ಅದನ್ನು ಕೇಳಿ ಬನ್ನಗಿಳಿ ಶಾಕ್ ಆದ. ಕಣ್ಣನ್ನ ದೊಡ್ಡದು ಮಾಡಿ, ಏನೋ ಉಪವಾಸನ? ಹಾಗಾದ್ರೆ ಇವತ್ತು ಸ್ನ್ಯಾಕ್ಸ್ ತಿನ್ಬಾರ್ದಾ? ಊಟ ಮಾಡಬಾರ್ದಾ? ನೀರು ಕುಡಿಬಾರ್ದಾ? ಸ್ನ್ಯಾಕ್ಸ್ ಕೂಡ ಇಲ್ವಾ? ಇದು ಹಬ್ಬದ ರೀತಿ ಇಲ್ಲ, ದೊಡ್ಡ ಪನಿಷ್ಮೆಂಟ್ ರೀತಿ ಇದೆ. ಮೊದಲೇ ನಾನು ಬೆಳೆಯೋ ಮಗು, ಚೆನ್ನಾಗಿ ತಿಂದು ಉಂಡೆ ಇರಬೇಕು. ಆಗಿರುವಾಗ ತಿನ್ಬೇಡಿ ಅಂದ್ರೆ ಹೇಗೆ ಆಂಟಿ? ಆವಾಗ ಅಲ್ಲಿಗೆ ಬಂದ ಚೋಟು, ಶೋ ಬನ್ನು, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಇವತ್ತು ಶಿವರಾತ್ರಿ. ಒಂದಿನ ಊಟ ಮಾಡೋದಿದ್ರೆ ನೀನೇನು ಸತ್ತೋಗಲ್ಲ. ನಿನ್ನ ಹೊಟ್ಟೆಯಲ್ಲಿರುವ ಕೊಬ್ಬೆಲ್ಲ ಕರಗುತ್ತೆ. ಬೇಗ ಹೋಗಿ ಸ್ನಾನ ಮಾಡು. ಬನ್ನು ಬೇಜಾರಿಂದ, ಶಿವನಾಮ ಹೊಟ್ಟೆನ ತುಂಬಿಸಲ್ಲ ಅಲ್ವಾ? ದೇವ್ರೇ ನನ್ನನ್ನು ಕಾಪಾಡಿ. ಆವಾಗ್ಲೇ ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನುಕಾಗೆ ಇಬ್ರು ಎಚ್ಚರವಾದ್ರು. ಚಿಚುಕಾಗಿಗೆ ಉಪವಾಸ ಇರೋದು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಊರಿನವರಿಗೋಸ್ಕರ ಅವಳು ಉಪವಾಸ ಇರ್ತಾ ಇದ್ಲು. ಅವಳು ಮನೆಯಲ್ಲಿ ಕೆಲವು ಬಿಸ್ಕೆಟ್ಗಳು ಹಾಗೂ ಕೆಲವು ಹಣ್ಣುಗಳನ್ನ ಯಾರಿಗೂ ಗೊತ್ತಿಲ್ಲದೆ ಇಟ್ಕೊಂಡಿದ್ಲು. ಆವಾಗ ಚಿಚುಕಾಗೆ ಚಿನ್ನನ ಕರೆದು, ಲೇ ಚಿನ್ನು, ಬಾರೋ ಇಲ್ಲಿ. ಇವತ್ತು ಆ ತುನಿ ಎಲ್ಲರನ್ನೂ ಉಪವಾಸ ಇರಬೇಕು, ಏನ್ ತಿನ್ಬಾರ್ದು ಅಂತ ಹೇಳ್ತಾಳೆ. ಆದ್ರೆ ಉಪವಾಸ ಅಂದ್ರೆ ನಮ್ಮ ಕೈಯಲ್ಲಿ ಆಗುತ್ತಾ? ನಮಗೆ ಸಾಧ್ಯನೇ ಇಲ್ಲ. ನಾವು ಇವತ್ತು ಚೆನ್ನಾಗಿ ತಿಂದು ಹೊರಗಡೆ ಯಾರಾದ್ರೂ ಕೇಳಿದ್ರೆ ಗಾಳಿ ಕೂಡ ಆಡಿಲ್ಲ ಅಂತ ಹೇಳ್ಬೇಕು. ಹಾಗೆ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಬಂದು ಬಿಸ್ಕೆಟ್ ಫ್ರೂಟ್ಸ್ ಎಲ್ಲ ತಿನ್ನು, ಆದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ಆವಾಗ ಚಿನ್ನುಕಾಗೆ, ಹಾಗಾದ್ರೆ ದೇವರಿಗೆ ಕಾಣಲ್ವಾ? ಅವರಿಗೆ ಎಲ್ಲನೂ ಗೊತ್ತಾಗುತ್ತೆ ಅಲ್ವಮ್ಮ? ಆವಾಗ ಚಿಚು, ಲೇ ದೇವ್ರಿವತ್ತು ತುಂಬಾ ಬ್ಯುಸಿಯಾಗಿರ್ತಾರೆ. ಎಲ್ಲರೂ ದೇವ್ರನ್ನ ನೋಡ್ತಾ ಇರ್ತಾರಲ್ವಾ? ನಾವು ಗೊತ್ತಿಲ್ಲದೆ ತಿನ್ನೋಣ. ಆವಾಗ್ಲೇ ಟುನಿ ಹಾಗೂ ಮಹಿ ಅಲ್ಲಿಗೆ ಬಂದ್ರು. ಚಿಚ್ಚು, ಎದ್ದಾಯ್ತಾ? ನೀನು ನಮ್ಮ ಊರಲ್ಲಿರುವ ಶಿವಾಲಯದಲ್ಲಿ ಇವತ್ತು ಪೂಜೆ ಇದೆ. ನೀನು ಕಾಡಿಗೆ ಹೋಗಿ ಶಿವನಿಗೆ ತುಂಬ ಇಷ್ಟವಾದ ಬಿಲ್ವಪತ್ರೆ, ಮಾವಿನ ಎಲೆಯನ್ನೆಲ್ಲ ತಗೊಂಬ. ನೀನು ಚಿನ್ನು ಹೋಗಿ ಬನ್ನಿ. ಆಮೇಲೆ ದೇವಸ್ಥಾನವನ್ನು ಕ್ಲೀನ್ ಮಾಡಿ. ಚಿಚು ಭಕ್ತಿಯಿಂದ ಇರುವ ಹಾಗೆ ನಾಟಕ ಮಾಡ್ಕೊಂಡು ಕಣ್ಮುಚ್ಕೊಂಡು, ಹರ ಹರ ಮಹಾದೇವ. ಮಗಿಯವರೇ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ನಾನು ಶಿವನ ಪರಮ ಭಕ್ತ. ಶಿವನಿಗೋಸ್ಕರ ನಾನಿವತ್ತು ಉಪವಾಸ ಇದ್ದೀನಿ. ಶಿವನಿಗೋಸ್ಕರ ಕಾಡಿಗೆ ಹೋಗಿ ಪವಿತ್ರವಾದ ಹೂಗಳನ್ನು ತಂದು ಕೊಡ್ತೀನಿ. ಬೇಕಾದ್ರೂ ಜೀವವನ್ನು ಬೇಕಾದ್ರೂ ಕೊಡ್ತೀನಿ. ಚಿನ್ನು ತನ್ನ ತಾಯಿಯನ್ನ ಆಶ್ಚರ್ಯದಿಂದ ನೋಡ್ದ. ನೀರ್ ಕೂಡ ಕುಡಿಯಲ್ವಾ? ಹಾಗಾದ್ರೆ ಇವಾಗ ಮನೆಯೊಳಗೆ ಬಿಸ್ಕೆಟು? ಚಿಚುಕಾಗೆ ಚಿನ್ನುವಿನ ಬಾಯಿಯನ್ನ ಮುಚ್ಚಿ ನಗುತ್ತಾ, ನೀನು ಚಿಕ್ಕ ಹುಡುಗ, ನಿನಗೆ ಏನು ಗೊತ್ತಿಲ್ಲ. ಬಿಸ್ಕೆಟಾ? ಬಿಸ್ಕೆಟು ದಾನ ಮಾಡ್ಲಿಕ್ಕೆ ಅಂತ ಹೇಳ್ದೆ. ಇವರೇ ಚಿಕ್ಕ ಹುಡುಗ ಅಲ್ವಾ? ಸರಿ ಬಾರೋ, ನಾವು ಕಾಡಿಗೆ ಹೋಗೋಣ. ಊರಿನ ಮಧ್ಯದಲ್ಲಿ ಒಂದು ನದಿ ತೀರದಲ್ಲಿ ಆಲಮರದ ಕೆಳಗಡೆ ಸುಂದರವಾಗಿರುವ ಒಂದು ಶಿವಲಿಂಗ ಇತ್ತು. ಊರಿನವರು ಎಲ್ರೂ ಅಲ್ಲಿಗೆ ಬಂದ್ರು. ಆಕಾಶ ತುಂಬಾ ಪ್ರಶಾಂತವಾಗಿತ್ತು. ಟುನಿ ಹಾಗೂ ಲೂಸಿ ಇಬ್ರು ಸೇರಿ ನದಿ ನೀರಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆಮೇಲೆ ವಿಭೂದಿ ಹಚ್ಚಿ ಕುಂಕುಮನ ಇಟ್ಟು ಹೂಗಳಿಂದ ಅಲಂಕಾರ ಮಾಡಿದ್ರು. ಕುಹುಬಾತು ತಾವರೆ ಹೂಗಳನ್ನ ನದಿಯಿಂದ ತಗೊಂಡು ಬಂದು ಕೊಟ್ಲು. ಅಬ್ಬಾ, ಶಿವಲಿಂಗ ಹೇಗೆ ಪಳಪಳ ಅಂತ ಹೊಳಿತಾ ಇದೆ. ನಾವು ಅಭಿಷೇಕ ಮಾಡಬೇಕು. ಹಾಲು ಜೇನೆಲ್ಲ ಎಲ್ಲಿ? ಅಭಿಷೇಕಕ್ಕೆ ಎಲ್ಲಿದೆ ಎಲ್ಲವೂ? ನಾವು ಪಕ್ಷಿಗಳಲ್ಲ, ಅದೆಲ್ಲ ನಮಗೆ ಸಿಗದಿಲ್ಲ. ಪವಿತ್ರವಾದ ನೀರಿನಿಂದನೇ ನಾವು ಅಭಿಷೇಕವನ್ನ ಆರಂಭಿಸೋಣ. ಗಂಗಾದೇವಿಯ ನೀರೇ ಶಿವನಿಗೆ ಪವಿತ್ರವಾದದ್ದು. ಭಕ್ತಿ ಮುಖ್ಯನೇ ಹೊರತು ಶಿವನಿಗೆ ವಸ್ತುಗಳು ಬೇಡ. ಪತ್ರಂ ಪುಷ್ಪಂ ಫಲಂ. ಅವರು ಯಾವುದು ಕೊಟ್ಟರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಎಲ್ರೂ ಲೈನ್ ಆಗಿ ಬಂದು ಶಿವನಿಗೆ ಅಭಿಷೇಕ ಮಾಡಿ
ಹೂಗಳಿಂದ ಅಲಂಕಾರನ ಮಾಡಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಹೇಳ್ತಾ ಇದ್ರು. ಆವಾಗ ಬನ್ನೂನು ಅಭಿಷೇಕ ಮಾಡೋದಕ್ಕೋಸ್ಕರ ಹೊಟ್ಟೆನ ಹಿಡ್ಕೊಂಡು ತುಂಬಾ ಸುಸ್ತಾಗಿ ನಡ್ಕೊಂಡು ಹೋದ. ಅವನು ಶಿವನಿಗೆ ಕೈ ಮುಗ್ದು, ಸ್ವಾಮಿ ಶಿವ, ಈ ಉಪವಾಸ ಆದಷ್ಟು ಬೇಗ ಮುಗಿಯುವ ರೀತಿ ಮಾಡಪ್ಪ. ನಾಳೆ ಬೆಳಿಗ್ಗೆನೆ ನನಗೆ ದೊಡ್ಡ ಲಡ್ಡು ಬೇಕು, ಅದರ ಜೊತೆಗೆ ಜಿಲೇಬಿ ಸಿಗುವ ಹಾಗೆ ಮಾಡು. ಅಪ್ಪ ಶಿವ, ನೀನು ಕೂಡ ವಿಷವನ್ನು ನುಂಗಿದೀಯ ಅಲ್ವಾ? ನನ್ನ ಹೊಟ್ಟೆಯಲ್ಲೂ ಊಟ ಎನ್ನುವ ವಿಷ ಒಂದು ಕಡೆ ಕೂತಿದೆ. ಆವಾಗ ಚೋಟುಗಿಳಿ, ಏನೋ ಆ ಕೋರಿಕೆ, ಭಕ್ತಿಯಿಂದ ಪೂಜೆ ಮಾಡುವಾಗ ಹಸಿವನ್ನೆಲ್ಲ ಮರಿಬೇಕು ಕಣೋ. ಚಿಚು ಪೂಜೆ ಮಾಡ್ಕೊಂಡು ದೇವರಿಗೋಸ್ಕರ ಇಟ್ಟಿರುವ ಹಣ್ಣುಗಳನ್ನ ಆಸೆಯಿಂದ ನೋಡ್ತಾ ಇದ್ಲು. ಶಿವಯ್ಯ, ಈ ನೈವೇದ್ಯ ಹಣ್ಣುಗಳನ್ನೆಲ್ಲ ಯಾರಿಗೆ ಕೊಡ್ತೀರಾ ಸ್ವಾಮಿ? ನನಗೆ ಕೊಡುವ ಹಾಗೆ ಮಾಡಿಯಪ್ಪ. ಸಂಜೆ ಸಮಯ ಆಯ್ತು. ಮೆಲ್ಲೆ ಮೆಲ್ಲೆ ಕತ್ಲಾಗ್ತಾ ಇದ್ದಾಗ ಎಲ್ರೂ ಶಿವಲಿಂಗದ ಹತ್ತಿರನೇ ಕೂತ್ಕೊಂಡಿದ್ರು. ಇವಾಗ್ಲೇ ನಿಜವಾದ ಪರೀಕ್ಷೆ ನಡೀತಾ ಇತ್ತು, ಅದು ಜಾಗರಣೆ. ಗ್ರಾಮದ ಜನರೇ, ರಾತ್ರಿ ಆಯಿತು. ಇವತ್ತು ರಾತ್ರಿ ಇಡೀ ಶಿವನ ನಾಮವನ್ನು ಹೇಳ್ತಾ ಇರ್ಬೇಕು. ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಶಿವನ ನಾಮವನ್ನು ಪಠಿಸ್ಬೇಕು. ಯಾರು ಕೂಡ ನಿದ್ರೆ ಮಾಡಬಾರದು, ಕನಿಷ್ಠ ಕಣ್ಣನ್ನು ಕೂಡ ಮುಚ್ಚಲೇಬಾರದು, ಪುಣ್ಯ ಹೋಗ್ಬಿಡುತ್ತೆ. ಚಿಚು ಅವಳ ಕಣ್ಣನ್ನ ಒರೆಸ್ಕೊಂಡು, ಅಯ್ಯಯ್ಯೋ, ರಾತ್ರಿ ಇಡೀ ಕಣ್ಣು ತೆರ್ಕೊಂಡೇ ಕೂತಿರ್ಬೇಕಾ? ಅಯ್ಯಯ್ಯೋ, ನನ್ನಿಂದ ಆಗಲ್ಲಪ್ಪ. ರಾತ್ರಿ 8 ಗಂಟೆ ಆದ್ರೆ ನಿದ್ರೆ ಬರುತ್ತೆ. ನನ್ನಿಂದ ಆಗಲ್ಲ, ನಾನು ಬೇಗ ಮಲ್ಕೋತೀನಿ. ಅದಕ್ಕೇನೆ ನಾವು ನಿದ್ರೆ ಮಾಡಬಾರ್ದು ಅಂತ ಭಜನೆ ಮಾಡೋದು ಇವತ್ತು. ಹಾಡು ಹಾಡ್ತಾ ಇದ್ರೆ ನಿದ್ರೆ ಬರಲ್ಲ. ಲೂಸಿ, ನಿನ್ನ ಧ್ವನಿ ಚೆನ್ನಾಗಿದೆ ಅಲ್ವಾ? ನೀನೇ ಇವತ್ತು ಭಜನೆ ಮಾಡು. ಲೂಸಿ ತುಂಬಾನು ಉತ್ಸಾಹದಿಂದ ಸರಿ ಹಾಡ್ತೀನಿ ಅಂತ ಹೇಳಿ, ಹರಿ ಹೋ ಹರಿ ಹೋ ಶ್ರೀನಿವಾಸ ಹರಿ ಹೋ. ಇದು ವೆಂಕಟೇಶ್ವರ ಸ್ವಾಮಿಯ ಹಾಡಲ್ವಾ? ಇವತ್ತು ಶಿವರಾತ್ರಿ, ಶಿವನ ಹಾಡನ್ನು ಹೇಳಿ ನಿಮಗೆ ಮರು ತುಂಬಾ ಜಾಸ್ತಿ ಆಗೋಯ್ತು. ಹೌದೌದು, ಸಾರಿ, ಏನೋ ಒಂದು ಫ್ಲೋ ಅಲ್ಲಿ ಬಂದ್ಬಿಡ್ತು. ಇವಾಗ ಹಾಡ್ತೀನಿ, ಈ ಹಾಡನ್ನ ಕೇಳಿ. ಶಿವಶಂಕರ ಶಿವಶಂಕರ ಲಂಬೋ ಮಹಾದೇವ. ಎಲ್ರೂ ಲೂಸಿಯ ಜೊತೆ ಸೇರಿ ಹಾಡ್ ಹಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತು ಆ ಭಜನೆ ಹಾಡು ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಅರ್ಧ ರಾತ್ರಿ 12 ಗಂಟೆ ದಾಟುವಾಗ ಮೆಲ್ಲೆ ಮೆಲ್ಲೆ ಎಲ್ರಿಗೂ ನಿದ್ರೆ ಬರಕ್ಕೆ ಶುರುವಾಯ್ತು. ಬನ್ನುವಿನಿಂದ ನಿದ್ರೆನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ಲೇ ಇಲ್ಲ. ಅವಾಗ ಬನ್ನು ಈ ರೀತಿ ಹೇಳ್ತಾ ಇದ್ದ, ಆಹಾ, ಲಡ್ಡು, ರಸಗುಲ್ಲ, ಇಲ್ಲಿ ಸ್ವಲ್ಪ ಊಟ ಹಾಕಿ, ಸ್ವಲ್ಪ ಸಾಂಬಾರ್ ಹಾಕಿ. ಆವಾಗ ಚೋಟು ನೀಚಲ್ಲಿ ಬನ್ನೂನ ಎಪ್ಸಿ, ಇದು ಹೋಟೆಲ್ ಎಲ್ಲ ಕಣೋ, ಶಿವನ ದೇವಸ್ಥಾನ. ಶಿವನ ನಾಮ ಹೇಳು, ನಿದ್ರೆ ಹೊರಟೋಗುತ್ತೆ. ತಕ್ಷಣ ಬನ್ನು ಎದ್ದು, ಜಿ, ಎಲ್ಲಿ ಆ ಶಿವ ಶಿವ? ಪುನಃ ನಿದ್ರೆ ಮಾಡಿ, ಶಿವ ಎಲ್ಲಿ? ಪಾನಿಪೂರಿ, ಮಸಾಲ ಪೂರಿ. ಪಕ್ಕದಲ್ಲಿದ್ದ ಚಿಚುವಿನ ಪರಿಸ್ಥಿತಿ ಇನ್ನೂ ತುಂಬಾ ಮೋಸವಾಗಿತ್ತು. ಅವಳು ಕಣ್ ಬಿಟ್ಕೊಂಡೇ ಇದ್ಲು, ಆದ್ರೆ ಮನಸ್ಸೊಳಗಡೆ ನಿದ್ರೆ ಮಾಡ್ಕೊಂಡೇ ಇದ್ಲು. ಎಲ್ಲರನ್ನ ಮೋಸ ಮಾಡಿ ಅವಳು ನಿದ್ರೆ ಮಾಡ್ಬೇಕು ಅಂತ ಒಂದು ಐಡಿಯಾನು ಅವಳು ಯೋಚನೆ ಮಾಡ್ತಾ ಇದ್ಲು. ಅವಾಗ ಚಿಚು, ಅಯ್ಯೋ, ಎಲ್ಲರ ಮುಂದೆ ನಾನು ನಿದ್ರೆ ಮಾಡಿದ್ರೆ ಆಮೇಲೆ ನನ್ನ ಮರ್ಯಾದೆಯೇ ಹೋಗುತ್ತೆ. ಎಲ್ಲರ ಮುಂದೆ ನಾನು ನಿದ್ರೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಹೊತ್ತು ಆ ಮರದ ಮೇಲೆ ಹತ್ತಿ ಕೂತ್ಕೊಂಡು ನಿದ್ರೆ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಯಾರು ಕೂಡ ನನಗೆ ಡಿಸ್ಟರ್ಬ್ ಮಾಡಲ್ಲ. ಹಾಗೆ ಅಂದ್ಕೊಂಡು ಯಾರು ನೋಡದೇ ಇರೋ ಸಮಯದಲ್ಲಿ ದೇವಸ್ಥಾನದ ಹಿಂದ್ಗಡೆ ಇದ್ದ ಮರದ ಮೇಲೆ ಹೋಗಿ ಕೂತ್ಕೊಂಡು ಚಿಚು ನಿದ್ರೆ ಮಾಡಕ್ಕೆ ಶುರು ಮಾಡಿದ್ಲು. ಬೆಳಗ್ಗೆ ಒಂದು 3 ಗಂಟೆ ಇರ್ಬೋದು. ಎಲ್ರಿಗೂ ತುಂಬಾನೇ ನಿದ್ರೆ ಬರ್ತಾ ಇತ್ತು. ಆದ್ರೆ ಒಬ್ರನ್ನ ಇನ್ನೊಬ್ರು ಗೆಂಟಿ ನಿದ್ರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಟೊನಿನು ನಿದ್ರೆ ಮಾಡದೆ ಹಾಗೇನೆ ಇದ್ಲು. ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದ ಶಬ್ದ, ಅಂದ್ರೆ ಗುರ್ ಗುರ್ ಅನ್ನುವ ಶಬ್ದ ಜೋರಾಗಿ ಕೇಳಿಸ್ತಾ ಇತ್ತು. ಆ ಶಬ್ದವನ್ನು ಕೇಳಿ ಟೊನಿಗುಬ್ಬಚ್ಚಿ ಎಲ್ಲರ ಹತ್ರನೂ ಸೈಲೆಂಟ್ ಆಗಿ ಇರಕ್ ಕೇಳಿದ್ಲು. ನಿಲ್ಸಿ, ಎಲ್ಲರೂ ಸೈಲೆಂಟ್ ಆಗಿರಿ. ಏನೋ ಒಂದು ಭಯಂಕರವಾದ ಶಬ್ದ ಕೇಳಿಸ್ತಾ ಇದೆ. ಹುಲಿ, ಸಿಂಹ ಏನಾದ್ರೂ ಬಂದಿದ್ಯಾ ಅಥವಾ ಇಲಿನಾ? ಎಲ್ರೂ ಹೆದರ್ತಾ ಇದ್ರು. ನಿದ್ರೆ ಹೋಗೇ ಬಿಡ್ತು. ಅವಾಗ ಮಹಿ ಹದ್ದು ಸುತ್ತಮುತ್ತ ನೋಡ್ತಾ ಇತ್ತು. ಇಲ್ಲ, ಇದು ಹುಲಿ ಸಿಂಹದ ಧ್ವನಿ ಅಲ್ಲ, ಏನೋ ಒಂದು ಭಯಂಕರವಾದ ಧ್ವನಿ. ಆ ಧ್ವನಿ ಆ ಮರದ ಮೇಲೆಯಿಂದನೇ ಬರ್ತಾ ಇದೆ. ಅವಾಗ ಕುಹು ಭಯದಲ್ಲಿ, ದೆವ್ವ ಆಗಿರ್ಬೇಕು. ಶಿವರಾತ್ರಿ ದಿನ ದೆವ್ವ ಬರುತ್ತೆ ಅಂತ ಕೇಳಿದೀನಿ. ಸ್ಮಶಾನದಿಂದ ನಮ್ಮನ್ನ ತಿನ್ನಕ್ಕೆ ನೇರವಾಗಿ ಬಂತ. ಯಾರು ಭಯಪಡಬೇಡಿ, ನಾವ್ ಎಲ್ಲರೂ ಇದ್ದೀವಲ್ವಾ, ಬನ್ನಿ. ಮಗಿತಾತ ಕೂಡ ಇದ್ದಾರೆ, ಯಾರು ಭಯಪಡಬೇಡಿ. ಎಲ್ರೂ ಹೆದರ್ಕೊಂಡೆ ಒಬ್ರ ಕೈಯನ್ನ ಇನ್ನೊಬ್ರು ಹಿಡ್ಕೊಂಡು ಮೆಲ್ಲೆ ಆ ಹಿಂದ್ಗಡೆ ಮರದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಕಪ್ಪಾದ ರೂಪ ಚೆನ್ನಾಗಿ ನಿದ್ರೆ ಮಾಡ್ತಾ ಇತ್ತು. ಅದು ಬೇರೆ ಯಾರೂ ಅಲ್ಲ, ಚಿಚುಕಾಗೆನೆ. ಚಿಚುಕಾಗೆ ನಿದ್ರೆ ಮಾಡೋದನ್ನ ನೋಡಿ ಎಲ್ರಿಗೂ ಕೋಪನೂ ಬಂತು, ಜೊತೆಗೆ ನಗುನೂ ಬಂತು. ನಗ್ಬೇಕೋ ಅಳ್ಬೇಕೋ ಅಂತ ಗೊತ್ತಿಲ್ಲದೆ ತುನಿಗುಬ್ಬಚ್ಚಿ ಜೋರಾಗಿ, ಏ ಚಿಚ್ಚು, ಎದ್ದೇಳೆ ಹಾಗಂತ ಕಿಚ್ಚಿದಾಗ
ಆ ಶಬ್ದ ಕೇಳಿ ಚಿಚುಕಾಗೆ ಎಚ್ಚರವಾದ್ಲು. ಅಯ್ಯಯ್ಯೋ, ನನ್ನ ಕಾಪಾಡಿ ಶಿವ ಶಿವ, ಆ ಲಡ್ಡು ನಾನ್ ತಿನ್ಲಿಲ್ಲ, ಚಿನ್ನುನೇ ತಿಂದಿದ್ದು, ಆ ಲಡ್ಡು ನನ್ನ ಲಡ್ಡು. ಎಲ್ರೂ ಜೋರಾಗಿ ನಗಾಡಿದ್ರು. ಆ ಜಾಗ ಇಡೀ ನಗುವ ಶಬ್ದನೇ. ಚಿಚ್ಚು, ನೀನು ಒಬ್ಳೆ ಬಂದು ಧ್ಯಾನ ಮಾಡ್ತಿದ್ದೀಯ ಅಂತ ನಿನ್ನ ಹಾಗೆ ಫ್ರೀಯಾಗಿ ಬಿಟ್ರೆ ನೀನು ಬಂದು ಕುಂಭಕರ್ಣನಿಗೆ ಏನು ಪೈಪೋಟಿ ಇಲ್ಲದ ಹಾಗೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀಯಾ? ಚಿಚು ನಾಚಿಕೆ ಪಟ್ಟು ಕವರ್ ಮಾಡಿದ್ಲು. ಅದು ಮಗಿಯವ್ರೆ, ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನದಲ್ಲಿ ಕೈಲಾಸಕ್ಕೆ ಹೋಗಿದ್ದೆ. ಅಲ್ಲಿ ಚಳಿ ಜಾಸ್ತಿ ಅಲ್ವಾ, ಅದರಿಂದ ನಾನು ಚಳಿಯಲ್ಲಿ ನಡುಕ್ತಾ ಇದ್ದೆ. ಆ ನಡುಕದ ಶಬ್ದನೇ ನಾನು ಗೊರಟೆ ಬಿಡುವ ಹಾಗೆ ನಿಮ್ಮ ಕಿವಿಗೆಲ್ಲ ಕೇಳಿದೆ. ಅದನ್ನ ಬಿಟ್ರೆ ನಾನು ನಿದ್ರೆ ಮಾಡಿಲ್ಲ. ನೀನು ಸುಳ್ಳು ಹೇಳ್ಬೇಡ. ಯಾರಾದ್ರೂ ಧ್ಯಾನ ಮಾಡುವಾಗ ಲಡ್ಡು ಲಡ್ಡು ಅಂತ ಹೇಳ್ತಾರಾ? ನಿನ್ನ ಗೊರಕೆ ಶಬ್ದ ಕೇಳಿ ನಾನೇ ತುಂಬಾ ಎದುರು ಬಿಟ್ಟೆ ಗೊತ್ತಾ? ನೀನು ನಿದ್ರೆ ಮಾಡಿದ್ರು ಪರವಾಗಿಲ್ಲ, ಸುಳ್ಳು ಹೇಳ್ಬೇಡ. ಹೋಗಿ ಮುಖ ಎಲ್ಲ ತೊಳ್ಕೊಂಬ. ಲಿಂಗ ಉದ್ಭವ ಸಮಯ ಆಯ್ತು, ಪೂಜೆನ ಮುಗಿಸ್ಬೇಕು. ಬ್ರಹ್ಮ ಮುಹೂರ್ತ. ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇತ್ತು. ಆವಾಗ ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆ ವಾತಾವರಣ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಪಕ್ಷಿಗಳು ಎಲ್ರೂ ಸೇರಿ ಕೊನೆ ಪೂಜೆನ ಮಾಡಿದ್ರು. ಬುಜ್ಜಿ ಹಾಗೂ ಟೋನಿ ಇಬ್ರು ಸೇರಿ ಹಾಡ್ ಹಾಡ್ತಾ ಪೂಜೆನ ಮಾಡ್ತಾ ಇದ್ರು. ಮಕ್ಕಳಿಗೆ ಹಸಿವು, ನಿದ್ರೆ ಎರಡೂ ಬರ್ತಾ ಇತ್ತು. ಆದ್ರೂ ಅದನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಿದ್ರು. ಈ ದಿನ ನಾವು ಶ್ರದ್ಧಾ ಭಕ್ತಿಯಿಂದ ಈ ಗ್ರಾಮದ ಜನರ ಒಳಿತಿಗಾಗಿ ಪೂಜೆಯನ್ನು ಮಾಡಿದೀವಿ. ಈ ಶಿವ ನಮ್ಮ ಎಲ್ಲರಿಗೂ ಆಯುಷು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಮುಖ್ಯವಾಗಿ ಅನ್ನು ಚಿಚ್ಚು ನಮ್ ಜೊತೆ ಸಹಕರಿಸಿದ್ದಾರೆ. ಅವರಿಬ್ಬರಿಗೂ ಡಬಲ್ ಆಶೀರ್ವಾದ. ಎದ ಮಾತು ದೇವರಿಗಿರಲಿ. ಇವಾಗ ನನಗೆ 4 ಇಡ್ಲಿ ವಡೆ ಎಲ್ಲನೂ ಬೇಕು. ನನ್ನ ಹೊಟ್ಟೆಯಲ್ಲಿ ಹಸಿವು ತಾಳ ಆಗ್ತಾ ಇದೆ. ಟುನಿ ನಗುತ್ತಾ, ಸರಿ ಸರಿ, ಪೂಜೆ ಇಲ್ಲಿಗೆ ಪೂರ್ತಿಯಾಗಿದೆ. ನಾವೆಲ್ಲರೂ ಉಪವಾಸವನ್ನು ಬಿಡಬೇಕು. ನೀವೆಲ್ಲರೂ ನನ್ನ ಮನೆಗೆ ಬನ್ನಿ. ನಿಮ್ಮ ಎಲ್ಲರಿಗೂ ನನ್ನ ಮನೆಯಲ್ಲಿ ದೇವರಿಗೋಸ್ಕರ ಮಾಡಿದ ನೈವೇದ್ಯವೆಲ್ಲವಿದೆ. ಎಲ್ಲರಿಗೂ ಹಂಚ್ತೀನಿ. ಪಾಯಸ ಕೂಡ ಇದೆ. ಚಿಚು ತುಂಬಾನೇ ಸಂತೋಷದಿಂದ ಕುಣಿಯಕ್ಕೆ ಶುರು ಮಾಡಿದ್ಲು. ಏನು ಪಾಯಸನ? ಹಬ್ಬ, ನೀನು ಅನ್ನಪೂರ್ಣೇಶ್ವರಿ. ನನಗೋಸ್ಕರ ನೀನು ಊಟ ಕೊಡ್ತಾ ಇದೀಯ. ಲೇ ಚಿನ್ನು, ಬಾರೋ, ಪಾಯಸ ಕೊಡ್ತಿದಾರಂತೆ. ಮೊದಲು ಹೋಗಿ ಪಾಯಸ ಕುಡಿಬೇಕು. ಎಲ್ರೂ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಅಲ್ಲಿ ಟುನಿ ಎಲ್ಲರಿಗೂ ಕುಡಿಯಕ್ಕೆ ಪಾಯಸನ ಕೊಟ್ಲು. ಆವಾಗ ಮಕ್ಳೆಲ್ರೂ ಆ ಪಾಯಸನ ಕುಡ್ದು ಅಮ್ಮಯ್ಯ ಇವಾಗ ಹಸಿವು ಹೋಯ್ತೋ ಅಂತ ಅನ್ಕೊಳ್ತಾ ಇದ್ರು. ದೊಡ್ಡವರು ಕೂಡ ನಿದ್ರೆ ಮಾಡದೆ ಇದ್ದಿದ್ರಿಂದ ಆ ದಿನ ಅವರಿಗೆ ತುಂಬಾನು ಸುಸ್ತಾಗ್ತಾ ಇತ್ತು. ಹೇಗೋ ಕಷ್ಟಪಟ್ಟು ಅವರು ಶಿವರಾತ್ರಿ ಹಬ್ಬನ ಚೆನ್ನಾಗಿ ಮಾಡಿ ಮುಗಿಸಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಶಿವರಾತ್ರಿ ಅನ್ನೋದು ಒಂದು ಹಬ್ಬ ಮಾತ್ರ ಅಲ್ಲ. ಆ ದಿನ ಜಾಗರಣೆ ಇದ್ರೆ ಮಾತ್ರ ದೇವರ ಮೇಲೆ ಭಕ್ತಿ ಇದೆ ಅನ್ನೋದು ಅರ್ಥ ಅಲ್ಲ. ಕೆಲವರಿಂದ ನಿದ್ರೆ ಮಾಡದೆ ಇರಕ್ಕಾಗುತ್ತೆ, ಕೆಲವರಿಂದ ಊಟ ಮಾಡದೆ ಇರಕ್ಕಾಗುತ್ತೆ. ಯಾರಿಗೆಲ್ಲ ಆಗಲ್ವೋ ಅವರು ನನ್ನಿಂದ ಆಗಲ್ಲ ಅಂತ ಹೇಳಿ ಮನೇಲಿ ಹೋಗಿ ಚೆನ್ನಾಗಿ ನಿದ್ರೆನ ಮಾಡ್ಬೋದು, ಹೊಟ್ಟೆ ತುಂಬ ಊಟನೂ ಮಾಡ್ಬೋದು. ಆದ್ರೆ ಸುಳ್ಳು ಭಕ್ತಿನ ಮಾತ್ರ ತೋರಿಸ್ಬಾರ್ದು.